ರಾಜ್ಯ ಬಿಜೆಪಿ ಅವರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂತ ಅಂದ್ರೆ ಬಹಳ ಇಷ್ಟ ಅಂತೆ. ಅವ್ರಿಗೂ ಸುರ್ಜೇವಾಲಾ ಅಂತವ್ರದ್ದೇ ರಾಜ್ಯ ಉಸ್ತುವಾರಿ ಬೇಕಂತೆ. ಪುಣ್ಯಕ್ಕೆ ಸುರ್ಜೇವಾಲಾ ಅವರನ್ನೇ ನಮಗೂ ಉಸ್ತುವಾರಿ ಮಾಡಿ ಅಂತ ರಾಜ್ಯ ಬಿಜೆಪಿ ಬೇಡಿಕೆ ಇಟ್ಟಿಲ್ಲ ನೋಡಿ. ಅಷ್ಟರ ಮಟ್ಟಿಗೆ ಈಗ ಕಾಂಗ್ರೆಸ್ ಸೇಫ್ ಆಗಿದೆ. ಯಾಕಂದ್ರೆ ಸಚಿವರು, ಶಾಸಕರು, ಸಂಸದರನ್ನ ಆಪರೇಷನ್ ಮಾಡಿ ಬಿಜೆಪಿಗೆ ಸೇರಿಸ್ಕೊಳ್ಳೋದು ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಇವತ್ತಿನ ಸುದ್ದಿ ನೋಡಿ ಬಿಜೆಪಿ ರಾಜ್ಯ ಉಸ್ತುವಾರಿಗಳಿಗೂ ಕೂಡ ಆಪರೇಷನ್ ಕಮಲ ಮಾಡುತ್ತಾ ಅನ್ನುವಂತ ಒಂದು ಸಂಶಯ ಹಲವರನ್ನ ಕಾಡ್ತಾ ಇದೆ. ಇನ್ನು ಕೆಲವರು ಸುರ್ಜೇವಾಲಾ ಅವರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ದೊಡ್ಡ ಆಪರೇಷನ್ ಅನ್ನು ಏನ್ ಮಾಡ್ಬೇಕಾಗಿಲ್ಲ ಅಂತ ಕೂಕದ ಮಾತಾಡ್ತಾ ಇರೋದು ಕೂಡ ಕೇಳಿ ಬಂದಿದೆ. ಕಾಂಗ್ರೆಸ್ನ ಅತ್ಯುನ್ನತ ನಾಯಕರ ಬಗ್ಗೆನೆ ಅವ್ರ ಪಕ್ಷದವರೇನೆ ಈ ರೀತಿ ಮಾತಾಡೋದು ಅಷ್ಟು ಸರಿಯಲ್ಲ ಅಲ್ವಾ? ಇನ್ನು ಮಡಿಲ ಮೀಡಿಯಾಗಳ ಅವುಗಳ ಪ್ಯಾಟರ್ನ್ ಅದೆಷ್ಟು ಸೌಕಲಾಗ್ಬಿಟ್ಟಿದೆ ಅಂತ ಅಂದ್ರೆ ಯಾರು ಬೇಕಾದ್ರೂ ಬಹಳ ಸುಲಭವಾಗಿ ಅದನ್ನು ಊಹೆ ಮಾಡ್ಕೊಳ್ಬಹುದು. ಈ ಮಡಿಲ ಮೀಡಿಯಾಗಳಿಗೆ ಕಾಂಗ್ರೆಸ್ ಅಂದ್ರೆ ಆಗಲ್ಲ, ರಾಹುಲ್ ಗಾಂಧಿ ಅವರಂತಂದ್ರು ಮೊದಲೇ ಆಗ್ಬರಲ್ಲ, ಸಿದ್ದರಾಮಯ್ಯ ಅವರಂದ್ರೆ ಆಗಲ್ಲ. ಆದ್ರೆ ಅವೇ ಮಡಿಲ ಮೀಡಿಯಾಗಳಿಗೆ ಕಾಂಗ್ರೆಸ್ನ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಅಂತ ಅಂದ್ರೆ ಬಹಳ ಪ್ರೀತಿ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಇಳಿದು ಈಗ ಮಾಜಿ ಆದ್ರೆ ಅವ್ರ ಮೇಲೂ ಕೂಡ ಈ ಮೀಡಿಯಾಗಳಿಗೆ ಬಹಳ ಅಂದ್ರೆ ಬಹಳ ಪ್ರೀತಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ನೆಪದಲ್ಲಿ OBC ಪ್ರಾತಿನಿಧ್ಯದ ಹೆಸರಿನಲ್ಲಿ ಕಾಂಗ್ರೆಸ್ ಅನ್ನ ಒಂದಷ್ಟು ಜರಿಬಹುದಲ್ವಾ? ಹಾಗಾಗಿ ಈಗ ಅದೇ ಮಡಿಲ ಮೀಡಿಯಾಗೆ ಸುರ್ಜೇವಾಲಾ ಬಗ್ಗೆ ದೊಡ್ಡ ಸ್ಕೂಪ್ ಸಿಕ್ಕಿದೆ. ರಾಜ್ಯ ಬಿಜೆಪಿ ನಾಯಕರು ನಮ್ಮ ಉಸ್ತುವಾರಿ ಸರಿ ಇಲ್ಲ, ನಮಗೂ ಸುರ್ಜೇವಾಲಾರಂತ ಉಸ್ತುವಾರಿನೇ ಬೇಕು ಅಂತ ಹಠ ಹಿಡಿದಿದ್ದಾರಂತೆ. ಸುರ್ಜೇವಾಲಾ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ರಾಜ್ಯ ಬಿಜೆಪಿ ಮುಖಂಡರು ಒಂದು ಪಟ್ಟಿ ಮಾಡಿದಾರಂತೆ. ಆದ್ರೆ ತಮ್ಮ ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಹಾಗಿಲ್ಲ, ಅವ್ರ ಸಮಸ್ಯೆಗಳನ್ನ ಬಗೆಹರಿಸಲ್ಲ, ಆಗಾಗ ಭೇಟಿ ಕೂಡ ಕೊಡಲ್ಲ ಅಂತೆಲ್ಲ ಬಿಜೆಪಿ ಮುಖಂಡರಿಗೆ ದೂರುಗಳಿವೆ ಅಂತೆ. ಬಿಜೆಪಿ ಅವರಿಗೆ ಸುರ್ಜೇವಾಲಾ ಅಂತ ಅಂದ್ರೆ ಬಹಳ ಪ್ರೀತಿ ಅಂತ ಬಹಳ ಸಮಯದಿಂದನೇ ಕೇಳಿ ಬರ್ತಾ ಇದ್ದಂತ ಒಂದು ಅಭಿಪ್ರಾಯ ಈಗ ಅಧಿಕೃತವಾಗಿ ವರದಿಯಾಗಿದೆ. ಅದು ಎಲ್ಲಿವರೆಗೂ ಅಂತ ಅಂದ್ರೆ ಸಿದ್ದರಾಮಯ್ಯ ಅವರ ಅಧಿಕಾರ ಹಸ್ತಾಂತರ ಸುಲಲಿತವಾಗಿ ನಡೆದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ಕೂಡ ಸುರ್ಜೇವಾಲಾ ಅವರಿಂದಾಗಿ ಅಂತ ಬಿಜೆಪಿ ಅವರು ಹೇಳಿದ್ದಾರೆ ಅಂತ ವರದಿಯಾಗಿದೆ. ಅಲ್ಲ, ಯಾರಾದ್ರೂ ಇಷ್ಟು ಬಾಲಿಶವಾದ ಮಾಡಕ್ ಸಾಧ್ಯನಾ? ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಗಾಂಧಿ ಕುಟುಂಬಕ್ಕೆ ಗೌರವವನ್ನ ಕೊಟ್ಟು ಅಧಿಕಾರದಿಂದ ಕೆಳಗಿಳಿದ್ರು. ತಮ್ಮ ಬೆಂಬಲಿಗರಿಗೂ ಕೂಡ ಏನು ಸಮಸ್ಯೆ ಮಾಡೋದಿಕ್ ಹೋಗ್ಬೇಡಿ ಅಂತ ಅವ್ರು ಹೇಳಿದ್ರು. ಅದರಿಂದಾಗಿ ಎಲ್ಲಾನು ಸರಾಗವಾಗಿ ನೆರವೇರಿತು. ಈಗ ಅದರ ಕ್ರೆಡಿಟ್ ಅನ್ನು ಸುರ್ಜೇವಾಲಾ ಅವರಿಗೆ ಕೊಟ್ರೆ ಅದಕ್ಕೇನ್ ಹೇಳೋದು? ಸಿದ್ದರಾಮಯ್ಯ ಅವ್ರೇನಾದ್ರು ಹೋಗಯ್ಯ ಅದೇನ್ ಮಾಡ್ಕೋತೀಯ ನೋಡೋಣ ಅಂತ ಹೇಳಿದ್ರೆ ಈ ಸುರ್ಜೇವಾಲಾ ಅದೇನ್ ಮಾಡ್ತಿದ್ರು? ಅದು ಹೇಗ್ ಸರಾಗವಾಗಿ ಅಧಿಕಾರ ಹಸ್ತಾಂತರ ನಡೀತಾ ಇತ್ತು. ಬೇರೆ ಏನಲ್ದಿದ್ರು ಕೂಡ ಒಂದು ದೊಡ್ಡ ಪ್ರಹಸನ ಅಂತೂ ಗ್ಯಾರಂಟಿ ನಡೀತಾ ಇತ್ತು. ಅಧಿಕಾರ ಹಸ್ತಾಂತರ ಸುಗಮವಾಗಿ ಆಗಿದ್ದಕ್ಕೆ ಕ್ರೆಡಿಟ್ ಸಿಗ್ಬೇಕಾಗಿದ್ದು ಇಬ್ಬರಿಗೆ ಮಾತ್ರನೇ. ಇಲ್ಲಿ ಒಬ್ರು ಸಿದ್ದರಾಮಯ್ಯ, ಇನ್ನೊಬ್ರು DK ಶಿವಕುಮಾರ್. ಸಿದ್ದರಾಮಯ್ಯ ಅವರು ತನಗೆ ಪಕ್ಷದೊಳಗೆ ಹೊರಗೆ ಬೆಂಬಲ ಇದ್ರೂ ಕೂಡ ತಾನು ಕೊಟ್ಟ ಮಾತಿಗೆ ವರಿಷ್ಠರಿಗೆ ಗೌರವ ಕೊಟ್ರು. DK ಶಿವಕುಮಾರ್ ಅವರು ಇಷ್ಟು ವರ್ಷ ಸಿದ್ದರಾಮಯ್ಯ ಅವ್ರ ಜೊತೆಗೆ ಏನೂ ತಕರಾರನ್ನ ಮಾಡ್ಕೊಳ್ಳದೆ ತಾಳ್ಮೆಯಿಂದ ಕಾದ್ರು. ಅದರಿಂದಾಗಿ ಅಧಿಕಾರ ಹಸ್ತಾಂತರ ಸುಗಮವಾಗಿ ನಡೀತು. ಆದ್ರೆ ಬಿಜೆಪಿ ಹಾಗೆ ಇಲ್ಲಿನ ಮಡಿಲ ಮೀಡಿಯಾ ಪ್ರಕಾರ ಸುರ್ಜೇವಾಲಾ ಅದನ್ನ ಮಾಡ್ಬಿಟ್ರಂತೆ. ಅವರಿಂದಾಗಿ ಇದೆಲ್ಲಾನು ಸುಗಮ ಆಯ್ತಂತೆ. ಅಲ್ಲ, ಈ ಮಡಿಲ ಮೀಡಿಯಾದವರು ನಾಳೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಿದ್ದೇನೆ ಸುರ್ಜೇವಾಲಾ ಅವರಿಂದಾಗಿ ಅಂತ ಹೇಳಿದ್ರು ನಾವೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಲ್ವಾ? ಈಗಾಗಲೇ ಕೆಲವು ಮೀಡಿಯಾಗಳು ಅಲ್ಲಲ್ಲಿ ಅದನ್ನ ಪರೋಕ್ಷವಾಗಿ ಹೇಳಿವೆ. ಕರ್ನಾಟಕದಲ್ಲಿ ಸುರ್ಜೇವಾಲಾ ಅವರು ದೊಡ್ಡ ಮ್ಯಾಜಿಕ್ ಅನ್ನೇ ಮಾಡ್ಬಿಟ್ರು ಅನ್ನುವಂಥ ಮಡಿಲ ಮೀಡಿಯಾಗಳು ತನ್ನ ತವರು ರಾಜ್ಯ ಹರಿಯಾಣದಲ್ಲಿ ಸುರ್ಜೇವಾಲಾ ಅವರು ಏನ್ ಮಾಡಿದ್ರು, ಯಾಕಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತ್ ಹೋಯ್ತು, ಯಾಕೆ ಸ್ವತಃ ಸುರ್ಜೇವಾಲಾ ಅವರಲ್ಲಿ MLA ಎಲೆಕ್ಷನ್ ಅನ್ನ ಸೋತ್ ಹೋಗ್ತಾರೆ ಅಂತ ಯಾವತ್ತಾದ್ರೂ ಕೇಳಿದ್ವಾ? ಅದಕ್ಕೆ ಹೇಳೋದು, ಬಿಜೆಪಿಗೆ ಮತ್ತೆ ಮಡಿಲ ಮೀಡಿಯಾಗೆ ಕಾಂಗ್ರೆಸ್ ಅಂದ್ರೆ ಆಗೋದಿಲ್ಲ, ರಾಹುಲ್ ಗಾಂಧಿ ಅವರಂತೂ ಮೊದಲೇ ಆಗೋದಿಲ್ಲ. ಆದ್ರೆ ಕಾಂಗ್ರೆಸ್ನ ಕೆಲವು ನಿರ್ದಿಷ್ಟ ಮುಖಂಡರು ಅಂತ ಅಂದ್ರೆ ಇವ್ರಿಗೆ ಬಹಳ ಪ್ರೀತಿ. ಈಗ ಈ ಕಾಂಗ್ರೆಸ್ ಹಿರಿಯ ನಾಯಕ RSS ಅವರನ್ನೇ ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ. RSS ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನೇ ನೋಡಿ. ಅವ್ರ ಮೇಲೆ ಬಿಜೆಪಿಗೆ ಮಡಿಲ ಮೀಡಿಯಾಗೆ ಉಕ್ಕಿ ಬರ್ತಾ ಇರುವಂತ ಈ ಪ್ರೀತಿಯನ್ನ ನೋಡುವಾಗ ನಿಮಗೆ ಏನ್ ಅನ್ಸುತ್ತೆ? ಇನ್ನು ಸುರ್ಜೇವಾಲಾ ಅವರು ಆಗಾಗ ರಾಜ್ಯಕ್ಕೆ ಬರ್ತಾರೆ ಅಂತ ಬಿಜೆಪಿ ಅವ್ರು ಹೇಳಿದಾರಂತೆ. ಪಕ್ಷ ಅಧಿಕಾರದಲ್ಲಿರೋ ರಾಜ್ಯಕ್ಕೆ ಉಸ್ತುವಾರಿ ಬರ್ದೇ ಇರ್ತಾರ? ಅಷ್ಟು ಗೊತ್ತಾಗೋದಿಲ್ವಾ ಅದೇನ್ ಮಾತಾಡ್ತಾರೋ? ರಾಜ್ಯ ಬಿಜೆಪಿಯಲ್ಲಿ ಇರುವಂತಹ ಸಮಸ್ಯೆ ಅಕಸ್ಮಾತ್ ಎಲ್ಲಾದ್ರೂ ರಾಜ್ಯ ಕಾಂಗ್ರೆಸ್ ನಲ್ಲಿ ಇದ್ದಿದ್ರೆ ಸುರ್ಜೇವಾಲಾ ಅದೇನ್ ಮಾಡ್ತಾ ಇದ್ರು? ಒಮ್ಮೆ ಯೋಚನೆ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.